ತುಮಕೂರು ಬಸ್ ನಿಲ್ದಾಣದಲ್ಲಿ ಆಟೋಗಳದ್ದೇ ದರ್ಬಾರ್. ಬೇಕಾಬಿಟ್ಟಿ ಆಟೋಗಳ ನಿಲುಗಡೆ, ಸವಾರರು ಹೈರಾಣು. ಎಸ್ ವೀಕ್ಷಕರೇ, ತುಮಕೂರು ನಗರದಲ್ಲಿ ಸಾಲು ಸಾಲು ಸಮಸ್ಯೆಗಳು ತಲೆದೂರಿದ್ದು ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತಿದ್ದಾರೆ. ಇತ್ತ ಪ್ರೈವೇಟ್ ಬಸ್ ನಿಲ್ದಾಣದಲ್ಲಿ ಎಲ್ಲಂದರಲ್ಲಿ ಆಟೋಗಳ ದರ್ಬಾರ್ ಜೋರಾಗಿದ್ದು ದಿನನಿತ್ಯ ವಾಹನ ಸವಾರರು ಸೇರಿದಂತೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇನ್ನು ತುಮಕೂರಿನ ಹೃದಯ ಭಾಗದಲ್ಲಿರುವ ಪ್ರೈವೇಟ್ ಬಸ್ ನಿಲ್ದಾಣದಲ್ಲಿ ದಿನನಿತ್ಯ ನೂರಾರು ಜನ ಸಂಚರಿಸುತ್ತಾರೆ. ಆದರೆ ಬಸ್ ನಿಲ್ದಾಣದ ಒಳಗೆ ಬಸ್ಗಳು ಹೋಗಲು ಮತ್ತು ನಿರ್ಗಮಿಸಲು ತೊಂದರೆ ಉಂಟಾಗ್ತಾ ಇದೆ. ಬಸ್ ನಿಲ್ದಾಣದ ರಸ್ತೆಯಲ್ಲಿ ಯಲ್ಲಾಪುರ ಮಾರ್ಕೆಟ್ ಕಡೆಗೆ ಸಂಚರಿಸುವ ಆಟೋಗಳು ಬೇಕಾಬಿಟ್ಟಿಯಾಗಿ ನಿಲ್ಲಿಸ್ತಾ ಇದ್ದು ಬಸ್ಗಳು ಸಂಚರಿಸಲು ಕಷ್ಟವಾಗ್ತಾ ಇದೆ. ಆಟೋಗಳು ಬೇಕಾಬಿಟ್ಟಿ ನಿಲ್ಲಿಸಿರೋದ್ರಿಂದ ಕೆಲವೊಮ್ಮೆ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡುವಂತಾಗಿದೆ ಎಂದು ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ರು. ಖಾಸಗಿ ಬಸ್ ನಿಲ್ದಾಣದಲ್ಲಿ ಆಟೋ ಚಾಲಕರಿಗೆ ತುಂಬ ತೊಂದರೆ ಉಂಟಾಗಿದೆ. ಸಿರಾಗೇಟು ಯಲ್ಲಾಪುರ ಟ್ರಿಪ್ ಹೊಡೆಯೋರು ಒಳಗಡೆ ಬಸ್ ಬರೋದಕ್ಕೆ ದಾರಿ ಬಿಡುವುದಿಲ್ಲ, ಸಾರ್ವಜನಿಕರಿಗೆ ಓಡಾಡೋದಕ್ಕೂ ಆಗೋದಿಲ್ಲ. ನಿಂತ್ಕೊಂಡು ಸ್ಟ್ಯಾಂಡ್ ಮುಂದೆ ಸಿರಾಗೇಟು ಯಲ್ಲಾಪುರ ಅಂತ ಕೂಗ್ತಿರ್ತಾರೆ. ಲೈನಲ್ಲಿರೋರಿಗೆ ಯಾರಿಗೂ ಬಾಡಿಗೆ ಬರೋದಿಲ್ಲ. ಅವರಿಂದ ತುಂಬ ತೊಂದರೆ ಕಿರಿಕಿರಿ ಉಂಟಾಗ್ತಿದೆ. ಏನಾದರೂ ಹೇಳೋಕ್ಕೋದ್ರೆ ಸಿರಾಗೇಟ್ ಕಡೆ ಯಲ್ಲಾಪುರದ ಕಡೆಗೆ ಬತ್ತೀಯ ಅಂತ ರೋಪ್ ಹಾಕ್ತಾರೆ. ಇದರಿಂದ ತುಂಬ ತೊಂದರೆ ಆಗಿದೆ. ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಈ ಕುಣಿಗಲ್ ಬಸ್ನವರೆಲ್ಲ ಏನು ಮಾಡ್ತಾರೆ, ಎಲ್ಲಂದ್ರಲ್ಲೇ ರೋಡ್ಗೆ ಜಾಮ್ ಮಾಡ್ಕೊಂಡು ನಿಲ್ಸ್ಕೊಳ್ತಾರೆ. ಅವ್ರು ಹಿಂದಕ್ಕೆ ಹೋಗಿ ಹಾಕಲ್ಲ. ಅದರಿಂದ ಅರ್ಧ ಜನಗಳಿಗೆ ತೊಂದರೆ ಉಂಟಾಗ್ತಿದೆ. ಟ್ರಾಫಿಕ್ನವರು ಹೋಮ್ ಗಾರ್ಡ್ಸ್ಗಳು ಇರ್ತಾರೆ. ಈ ಕಡೆ ಹಿಂಗೆ ಬಂದಾಗ ಅವ್ರು ಓಡೋಗ್ತಾರೆ, ಮತ್ತೆ ಇಲ್ಲಿ ಬಂದು ನಿಂತ್ಕೊಂಡಾಗ ಮತ್ತೆ ಅದೇ ಕೆಲಸ ಮಾಡ್ತಾರೆ. ಅವ್ರ ಮೇಲ್ಗಡೆಗೆ ಹೋಗ್ತಾರೆ, ಬಸ್ ಸ್ಟ್ಯಾಂಡ್ ಕಡೆಗೆ. ಇದ್ರ ಬಗ್ಗೆ ಎಲ್ಲರಿಗೂ ಗಮನ ಹರಿಸಿರೂ ಯಾರೂ ಏನು ಕ್ರಮ ತಗೊಂತಿಲ್ಲ. ಇನ್ನು ಆಟೋ ನಿಲ್ದಾಣದಲ್ಲಿ ಸರದಿಯಲ್ಲಿ ಆಟೋಗಳು ನಿಂತಿದ್ರೂ ಬೇರೆ ಕಡೆ ತೆರಳುವ ಆಟೋಗಳು ಪ್ಯಾಸೆಂಜರ್ಗಳನ್ನ ರಸ್ತೆ ಬದಿಯಲ್ಲಿಯೇ ತಡೀತಿದ್ದಾರೆ. ಪೊಲೀಸರು ಇರದ ಕಾರಣ ಬೇಕಾಬಿಟ್ಟಿಯಾಗಿ ಆಟೋಗಳು ಸಂಚರಿಸುತ್ತವೆ. ಕೇಳಲು ಹೋದ್ರೆ ಯಲ್ಲಾಪುರ ಕಡೆಗೆ ನೀನು ಬರ್ತೀಯಾ ಅಂತ ಬೆದರಿಕೆ ಹಾಕ್ತಾರೆ. ಅಲ್ಲದೆ ನಿಲ್ದಾಣದಲ್ಲಿ ಜಾಗ ಇದ್ರೂ ಕೆಲ ಬಸ್ಗಳನ್ನ ಎಲ್ಲಂದ್ರಲ್ಲಿ ನಿಲ್ಲಿಸಿರೋದ್ರಿಂದ ಕೆಲ ಪ್ರಯಾಣಿಕರಿಗೆ ಬಸ್ ಯಾವ ಕಡೆ ಹೋಗುತ್ತೆ ಅನ್ನೋ ಗೊಂದಲ ಆಗಿದೆ. ಜೊತೆಗೆ ಆಟೋ ನಿಲ್ದಾಣದಲ್ಲಿ 6-7 ತಿಂಗಳ ಹಿಂದೆ ಚರಂಡಿ ಕ್ಲೀನ್ ಮಾಡಲು ಕಲ್ಲನ್ನ ಒಡೆದಾಕಲಾಗಿದ್ದು ಆಟೋಗಳು ಇಳಿಯೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಪಕ್ಕದಲ್ಲಿ ನಿಲ್ಲಿಸುತ್ತಿದ್ದೇವೆ. ಕೂಡಲೇ ಇದನ್ನ ಸರಿಪಡಿಸುವಂತೆ ಪಾಲಿಕೆಯವರನ್ನ ಕೇಳಿದ್ರೂ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಆಟೋ ಚಾಲಕರು ಆರೋಪಿಸಿದ್ದಾರೆ. ನಮ್ಮ ಸ್ಟ್ಯಾಂಡ್ ಅವರು ಕರೆಕ್ಟಾಗಿ ನಾವು ಬಾಡಿಗೆ ಹೊಡ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಇವಾಗ ಫಸ್ಟ್ ನಂಬರ್ ಇರೋ ಗಾಡಿ ಬಾಡಿಗೆ ಹಾಕೊಂಡು ಆಚೆಗೆ ಹೋಗೋಕ್ಕೂ ಜಾಗ ಬಿಡೋಲ್ಲ. ಇನ್ನು ಯಾರ್ದು ಕಾಟಲ್ಲ. ಯಲ್ಲಾಪುರ ಮಾರ್ಕೆಟು, ಸಿರಾಗೇಟು, ಶ್ರೀದೇವಿ ಕಾಲೇಜ್ ಹೊಡೆಯೋರ್ದೇ ನಮಗೆ ಭಾರಿ ತೊಂದರೆ. ತಿರ್ಗಾ ಪಾಪ ಪಾವಗಡದಿಂದ ನೋಡಿ ನಾನ್ ಸ್ಟಾಪ್ ಗಾಡಿಗಳು ಬರ್ತವೆ, ಟೈಮಿಂಗ್ಸ್ ಬಸ್ಗಳು. ಅಲ್ಲಿ ಲೈನರೆಲ್ಲ ಹೀಟಾಗಿರ್ತವೆ. ಅಕಸ್ಮಾತ್ ಬ್ರೇಕ್ ಫೇಲ್ ಆಗಿಬಿಟ್ರೆ ನೋಡಿ ಬಸ್ನವ್ರು ಅಷ್ಟೊಂದು ಹಾರನ್ ಹೊಡೆದ್ರೂ ಜಾಗನೇ ಬಿಡೋಲ್ಲ. ತಿರ್ಗಾ ಪ್ರಶಾಂತ್ ಟಾಕೀಸಿಂದ ಲೆಫ್ಟ್ಗೆ ಹೋಗ್ತೀವಲ್ಲ ಗುಬ್ಬಿ ಕಲಾಕ್ಷೇತ್ರಕ್ಕೆ, ಅಲ್ಲೂ ಅಷ್ಟೇ ಜಾಗನೇ ಬಿಡೋಲ್ಲ. ನಮ್ಮ ಸ್ಟ್ಯಾಂಡ್ ಅವ್ರು ಯಾರ್ದು ತೊಂದರೆ ಇಲ್ಲ ಮೇಡಮ್ ಅವರೇ. ಕರೆಕ್ಟಾಗಿ ನಾವು ಬಾಡಿಗೆ ಹೊಡ್ಕೊಂಡು ಹೋಗ್ತೀವಿ. ನಂಬರಿಂದ ಆಚೆಗೆ ಹೋಗ್ಬೇಕಾರೆ ಆಚೆಗೆ ಹೋಗೋ ಬಿಡಲ್ಲ, ಒಂದು ಸ್ಕೂಟ್ರು ಬರೋಕ್ಕೆ ಬಿಡಲ್ಲ. ನೋಡಿ ಹೆಂಗೆ ನಿಂತ್ಕೊಂತಾರೆ. ನಮ್ಮ ಡ್ರೈವರ್ಗಳೆಲ್ಲ ಹೋಗಿ ಬಾಯಿಗೆ ಬಂದಂಗೆ ಬಂದರೆ ನೀನಾವನ್ನ ಕೇಳೋಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ ಕೊಡೋ, ನಮ್ಮದು ಇನ್ಶೂರೆನ್ಸ್ ಐತೆ, ಅದೈತೆ ಇದೈತೆ ಅಂತ ಬಾಯಿಗೆ ಬಂದಂಗೆ ನಮ್ಮ ಡ್ರೈವರ್ಗಳಿಗೆ ಬೈತಾರೆ. ಇಲ್ಲಿ ಬಸ್ ಸ್ಟ್ಯಾಂಡು ಇಲ್ಲಿ ಮೇನ್ ಇಲ್ಲೇನೆ. ಈ ಸ್ಟ್ಯಾಂಡು ಯಾರೂ ಗಮನಿಸ್ತಾ ಇಲ್ಲ, ಮುನ್ಸಿಪಲರಾಗಲಿ ಯಾರು ಗಮನಿಸ್ತಾ ಇಲ್ಲ. ಇಲ್ಲಿ ಚರಂಡಿ ವಾಸನೆ ಇವೆಲ್ಲ ಈ ಥರ ತೊಂದರೆ ಆಗಿ ಆಟೋಗಳು ಬರ್ದಂಗೆ ಇಲ್ಲಿ ನೋಡಿ ಜಾಗ ನೋಡಿ ಆಟ ಇಳಿಯೋಕ್ಕಾಗ್ತಾ ಇಲ್ಲ. ಈ ಕಡೆ ಸೈಡಾಗಿ ಹಾಕ್ಕೊಂಡಿದ್ದೀವಿ. ಆದಷ್ಟು ತಮ್ಮ ಇದರಿಂದ ನೀವು ಎಲ್ಲ ಕಡೆನೂ ಸ್ಟ್ಯಾಂಡು ಕ್ಲೀನಾಗಿ ಮಾಡಿಕೊಟ್ಟಿದ್ದೀರಾ. ಇಲ್ಲೇ ಸ್ಟ್ಯಾಂಡು ಮಾಡಿಲ್ಲ. ಇದು ಮೇನ್ ಜಾಗ. ಇಲ್ಲಿ ಯಾರು ಇದಕ್ಕೆ ಚರಂಡಿ ಕ್ಲೀನ್ ಮಾಡೋಕ್ಕೆ ಮುನ್ಸಿಪಲ್ನವರೇ ಕಿತ್ತಾಕಿರೋದು. ಸುಮಾರು ಆಲೇ ಒಂದು 6-7 ತಿಂಗಳಾಯ್ತು, ಸರಿ ಮಾಡಿಲ್ಲ. ಇಲ್ಲಿ ನೀರು ಕಟ್ಕೊಂಡಿತ್ತು ಅಂತೇಳಿ ಇದನ್ನು ಕಿತ್ತಾಕ್ದಾಗಿಂದ ಯಾರೋ ಬಂದು ಸರಿ ಮಾಡ್ಕೊಡ್ತೀವಿ ಅಂತ ಯಾರೋ ಸರಿ ಮಾಡೋಕ್ಕೂ ಆಗಿಲ್ಲ, ಸರಿ ಮಾಡಿಲ್ಲ. ಇಲ್ಲಿ ನಿಲ್ಲಿಸ್ತೀವಿ. ಇಲ್ಲಿ ಬಸ್ನವರು ಪಾಪ ಇಲ್ಲೂ ಬರ್ತಾರೆ, ಅವ್ರಿಗೂ ತೊಂದರೆ ನಮಗೂ ತೊಂದರೆ. ಈ ಥರದಿಂದ ಯಾರೋ ಇದನ್ನ ತಲೆ ಕೆಡಿಸ್ಕೊಂತ ಇಲ್ಲ ಸರ್. ಒಟ್ನಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಟ್ರಾಫಿಕ್ ಸೃಷ್ಟಿಯಾಗ್ತಾ ಇದ್ದು ಕಾನೂನು ಉಲ್ಲಂಘನೆ ಹೆಚ್ಚಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.